ಕರೆಗಂಟೆ ಬಡಿದಾಗ ಬಾಗಿಲು ತೆರೆದ ಉಮಾಗೆ ಎದುರು ನಿಂತವನನ್ನು ಕಂಡು ಮಸುಕು ಮಸುಕಾದ ನೆನಪೊಂದು ನುಗ್ಗಿ ಬಂದಿತ್ತು. ನಿಂತಲ್ಲೇ ಮರಗಟ್ಟಿ ಹೋದಳು. ಕರೆಯದೆ ಒಳೆ ಬಂದವನನ್ನು ಕಂಡು ಗಾಬರಿಯಿಂದಲೇ ಹೇಳಿತ್ತು, ನೀನ್ಯಾಕೆ ಬಂದೆ? ಅಂದರೆ ನನ್ನನ್ನಿನ್ನೂ ನೀನು ಮರ್ತಿಲ್ಲ ಅಂದ ಹಾಗಾಯಿತು. ಒಳ್ಳೇದಾಯಿತು ಬಿಡು, ನಿನ್ನ ಹತ್ರ ಒಂದು ಕೆಲಸ ಇತ್ತು, ಅದಕ್ಕೆ ಬಂದೆ. ಕೆಲಸನಾ? ಏನದು? ತೊದಲಿದಳು ಉಮಾ. ನನ್ನ ಮಗನನ್ನು ನನಗೆ ಒಪ್ಪಿಸಿಬಿಡು, ಹೊರಟು ಹೋಗ್ತೀನಿ. ಮಗನ? ಯಾರು ನಿನ್ನ ಮಗ? ಇಲ್ಯಾರೂ ಇಲ್ಲ. ಸುಳ್ಳ್ಯಾಕೆ ಹೇಳ್ತೀವಿ ಉಮಾ? ನಿಜಾಂಶ ತಿಳ್ಕೊಂಡೆ ನಾನಿಲ್ಲಿಗೆ ಬಂದಿರೋದು. ನಿನಗೆ ಮದುವೆ ಗೊತ್ತಾದಾಗ ಆಗಲೇ 3 ತಿಂಗಳಾಗಿತ್ತಂತೆ. ಅದಕ್ಕೆ ಅಲ್ವಾ ಅಷ್ಟು ತರಾತುರಿಯಲ್ಲಿ ನಿಮ್ಮಪ್ಪ ನಿನ್ನ ಮದುವೆ ಮಾಡಿತ್ತು. ನೋಡು, ಹೇಗಿದ್ರೂ ನಿನಗೆ ಇನ್ನೊಬ್ಬಳು ಮಗಳಿದ್ದಾಳೆ. ನನ್ನ ಮಗನ್ನ ನನಗೆ ಒಪ್ಪಿಸಿಬಿಡು. ಛೇ, ಎಂತಹ ಮನುಷ್ಯ ನೀನು! ನಂಬಿಸಿ ಕತ್ತು ಕೊಯ್ದು ಈಗ ಬಂದು ಹೀಗೆ ತೊಂದರೆ ಕೊಡ್ತಾ ಇದೆಯಲ್ಲ. ನೋಡು, ಕಷ್ಟನೋ ಸುಖನೋ ನನ್ನ ಗಂಡ ಮಕ್ಕಳ ಜೊತೆ ನೆಮ್ಮದಿಯಾಗಿದ್ದೀನಿ. ದಯವಿಟ್ಟು ತೊಂದರೆ ಕೊಡದೆ ಹೊರಟು ಹೋಗು. ನಿನಗೆ ಕೈ ಮುಗಿತೀನಿ. ನೀ ಕೈ ಮುಗಿದ್ರೂ ಅಷ್ಟೇ, ಕಾಲಿಗೆ ಬಿದ್ದರೂ ಅಷ್ಟೇ, ನನ್ನ ಮಗನ ಪಡೆದುಕೊಳ್ಳದೆ 1 ಇಂಚು ಈ ಊರಿನಿಂದ ಕದಲಲ್ಲ ನಾನು ಎಂದು ಹೊರಟವನ ಮಾತಿನ ದಾಟಿಗೆ ನಡುಗಿ ಹೋದ್ಲು ಉಮಾ. ಎಲ್ಲ ಮರೆತು ಹೊಸ ಜೀವನ ಆರಂಭಿಸಿದವಳನ್ನು 22 ವರ್ಷಗಳ ನಂತರ ಬಂದು ಭೂತದಂತೆ ಕಾಡತೊಡಗಿದ್ದ. ನಿಂತರೆ ನಿಂತಲ್ಲೇ, ಕೂತರೆ ಕೂತಲ್ಲೇ ಅನ್ನುವಂತಾಗಿತ್ತು ಉಮಾಳ ಸ್ಥಿತಿ. ಯಾರೋ ವಿದೇಶದಲ್ಲಿ ವಾಸಿಸುವ ಭಾರತೀಯ ಅಂತೆ. ವರ್ಷಕ್ಕೊಬ್ಬ ಮೆರಿಟ್ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡಿ ವಿದೇಶದಲ್ಲಿ ಓದಿಸ್ತಾರಂತೆ. ಈ ವರ್ಷ ನಮ್ಮ ಕಾಲೇಜ್ಗೆ ಬಂದಿದ್ದರು. ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಉಮಾಳ ಮಗ ಮಧು ಉತ್ಸಾಹದಿಂದ ಹೇಳಿದರೆ ಉಮಾ ರಮಾಕಾಂತ್ ಕಕ್ಕಾಬಿಕ್ಕಿಯಾಗಿದ್ದರು. ಕನಸಿನಲ್ಲೂ ಯೋಚಿಸಿರದ ಅದೃಷ್ಟವೊಂದು ಕೈಗೆಟಕಿದಾಗ ನಂಬಲ ಸಾಧ್ಯವಾಗಿತ್ತವರಿಗೆ. ಆ ಪಾಪಿಯಿಂದ ಮಗನನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂಬ ಚಿಂತೆಯಲ್ಲಿದ್ದವಳಿಗೆ ಕೊನೆಗೂ ದೇವರು ನನ್ನ ಕೈ ಬಿಡಲಿಲ್ಲ ಎಂದು ಸಮಾಧಾನವಾಗಿತ್ತು. ಆರಂಭಿಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆದ ಮಧುಗೆ ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ಒಂದೊಳ್ಳೆಯ ಯೂನಿವರ್ಸಿಟಿಯಲ್ಲೇ MS ಮಾಡಲು ಸೀಟ್ ಸಿಕ್ಕಿತು. ಉಮಾ ಮಗನನ್ನು ಕಳಿಸಿಕೊಡುವ ಸಂಭ್ರಮದಲ್ಲಿದ್ದಾಗಲೇ ಮತ್ತವ ಪ್ರತ್ಯಕ್ಷನಾಗಿದ್ದ. ಹೇಗಿದ್ದಾನೆ ನನ್ನ ಮಗ? ಉತ್ತರಿಸಲಿಲ್ಲ ಉಮಾ. ಡಿಗ್ರಿ ಮುಗೀತಲ್ಲ, ಮುಂದೆ ಓದ್ತಾನ? ಅದಕ್ಕೂ ಮೌನವೇ ಉಮಾಳ ಉತ್ತರವಾಗಿತ್ತು. ಓದೋದಾದರೆ ಓದಲಿ ಬಿಡು, ಈಗಿನ ಕಾಲದಲ್ಲಿ ಎಷ್ಟು ಓದಿದ್ರೂ ಕಡಿಮೆನೆ. ನಗುತ್ತಾ ಹೊರಟು ಹೋಗಿದ್ದವ. ಗಾಬರಿಯಾದ ಉಮಾ ಇವನಿಂದ ಪಾರಾಗುವುದು ಹೇಗೆಂದು ಚಿಂತಿಸತೊಡಗಿದಳು. ಎಂದೂ ಮಗನನ್ನು ಬಿಟ್ಟಿರದ ಉಮಾ ಈಗ ಅವನು ಆದಷ್ಟು ಬೇಗ ವಿದೇಶಕ್ಕೆ ಹೊರಟ್ರೆ ಸಾಕೆಂದು ಕಾತರಿಸತೊಡಗಿದಳು. ಒಂದೊಂದು ಕ್ಷಣವೂ ಒಂದೊಂದು ಯುಗವಾಗಿ ತೋರಿತ್ತವಳಿಗೆ. ಏನೋ ಹೇಳಿಕೊಳ್ಳಲಾರದಂತಹ ಸಂಕಟ, ಭಯ, ಆಡಲಾರದೆ ಅನುಭವಿಸಲಾರದೆ ಹಸಿವೆ, ನೀರಡಿಕೆ, ನಿದ್ದೆ ಒಂದೂ ಇಲ್ಲದೆ ಕಂಗೆಟ್ಟು ಹೋಗಿದ್ದಳು. ಯಾವ ಕ್ಷಣ ಬರಬಾರದು ಎಂದುಕೊಂಡಿದ್ದು ಆ ಕ್ಷಣ ಬಂದೇ ಬಿಟ್ಟಿತು. ಮತ್ತವ ಬಂದಿದ್ದ. ನೆಂಟರಂತೆ ವಿಚಾರಿಸಿದ್ದ. ಹೇಗಿದ್ದಾನೆ ಮಧು? ಹೊರಡಲು ತಯಾರಿಯೆಲ್ಲ ಆಯ್ತಾ? ಅವನೆಲ್ಲಿ ಹೋಗ್ತಾನೆ? ಅವನನ್ನು ವಿದೇಶದಲ್ಲಿ ಓದಿಸುವಷ್ಟು ಶ್ರೀಮಂತರು ನಾವಲ್ಲ. ಅಂದರೆ ನನ್ನ ಮಗ ಓದಲಿಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದೀನ? ವೆರಿ ಗುಡ್, ಒಳ್ಳೆಯದೇ ಆಯಿತು. ನೋಡಿದ್ಯಾ ನಿಜಾಂಶ ನಿನ್ನ ಬಾಯಿಂದೆ ಹೇಗೆ ಹೊರಗೆ ಬಂತು ಅಂತ? ಅರಿಯದೆ ತನ್ನಿಂದಾದ ಅಚಾತುರ್ಯಕ್ಕೆ ಕೈ ಹಿಸುಕಿಕೊಂಡಳು ಉಮಾ. ಸರಿ, ನಾನಿನ್ನು ಹೊರಡ್ತೀನಿ. ಇದನ್ನ ಮಧುಗೆ ಕೊಡು ಎಂದು ಕವರೊಂದನ್ನು ಅವಳ ಕೈಗಿತ್ತು ಹೊರ ನಡೆದಿದ್ದ. ಅಂದರೆ ಮಧುಗಿವನು ಗೊತ್ತಾ? ಇದೇನಾಗಿ ಹೋಯಿತು? ಗರಪಡೆದವಳಂತೆ ಕೂಡ ಉಮಾ ಚೇತರಿಸಿಕೊಳ್ಳುವ ಮೊದಲೇ ಮಧು ಒಳಗಡೆ ಇಟ್ಟಿದ್ದ. ತಾಯಿ ಕೈಯಲ್ಲಿದ್ದ ಕವರ್ ನೋಡಿ, ಓ, ಆಗಲೇ ಮದನಪ್ಪಾಜಿ ಬಂದು ಹೋದ್ರ? ಛೇ, ಎಂಥ ಕೆಲಸ ಆಯಿತು. ಎಷ್ಟೋ ಸಾರಿ ಮನೆಗೆ ಕರೆದಿದ್ದೆ, ಕೊನೆಗೂ ನಾನಿಲ್ಲದಾಗಲೇ ಬಂದು ಹೋದ್ರ? ಪೇಚಾಡಿಕೊಂಡ ಮಧು. ಅಪ್ಪಾಜಿನ? ಏನೋ ಹಾಗಂದ್ರೆ ನಿನಗವರು ಗೊತ್ತಾ? ಇದೇನಮ್ಮ ಹೀಗಂತಿದ್ದಿ? ಇವರೇ ನನ್ನ ಅಮೇರಿಕಾಗೆ ಕಳಿಸ್ತಾ ಇರೋದು. ಓ, ನೀನವರನ್ನು ನೋಡೇ ಇಲ್ಲ ಅಲ್ವಾ? ಅಪ್ಪಾಜಿಯವರಿಗೆ ಪರಿಚಯ ಮಾಡಿದ್ದೇನೆ. ಕಾಲೇಜ್ ಹತ್ರ ನಿನಗೆ ಪರಿಚಯ ಮಾಡುವ ಸಂದರ್ಭನೇ ಸಿಕ್ಕಿಲ್ಲ. ನೋಡು, ಇವತ್ತಿವರು ಬಂದಿದ್ದಾರೆ, ನಾನೇ ಇಲ್ಲ. ಪಾಪ ಕಣಮ್ಮ, ಮಕ್ಕಳಿಲ್ಲ ಇವರಿಗೆ. ಹಾಗಾಗಿ ಮಕ್ಕಳಂದರೆ ಪ್ರಾಣ ಇವರಿಗೆ. ಅದಕ್ಕೆ ನನ್ನ ಅಪ್ಪಾಜಿ ಅಂತ ಕೂಗ್ತೀಯ ಮರಿ ಅಂತ ಕೇಳಿದರು. ನನಗಷ್ಟು ಉಪಕಾರ ಮಾಡಿದವರಿಗೆ ನಿರಾಸೆ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ. ಹ್ಞೂ ಅಂದೆ. ತಪ್ಪೇನಮ್ಮ ಕೇಳಿದ್ದ ಮಧು. ಹೌದು, ತಪ್ಪು. ನೀನವರನ್ನು ಅಪ್ಪಾಜಿ ಅಂತ ಕೂಗ್ಕೂಡ್ದು, ಅಮೇರಿಕಾಗೂ ಹೋಗಕೂಡ್ದು ಎಂದಿದ್ದಳು ಉಮಾ ಗಂಭೀರವಾಗಿ. ಗಾಬರಿಯಾದ ಮಧು ಅಂದಿದ್ದ.
ಇದೇನಮ್ಮ ಎಲ್ಲ ತಯಾರಿ ಆದಮೇಲೆ ಹೀಗಂತಿದ್ದಿ? ಹೌದು, ಹೋಗೋದು ಬೇಡ ಅಂದರೆ ಬೇಡ ಅಷ್ಟೇ. ಹೀಗೆಲ್ಲ ಅರ್ಥ ಆಗಿತ್ತವಳಿಗೆ. ಆದರೆ ಸಮಯ ಮೀರಿತು. ಕಲ್ಲು ಬಂಡೆಯಂತೆ ಕೂತು ಬಿಟ್ಟಿದ್ಲು. ತಂದೆ ಬರುವುದನ್ನೇ ಕಾದಿದ್ದ ಮಧು ಅವರಿಗೆಲ್ಲ ವರದಿ ಒಪ್ಪಿಸಿದ. ಯಾಕೆ ಉಮಾ, ಏನಾಯಿತು? ಕೊನೆ ಗಳಿಗೆಯಲ್ಲಿ ಹೀಗೆ ಮಾಡಿದರೆ ಹೇಗೆ? ಬೇಡ ಅಂದರೆ ಅವನೇನಾದರೂ ಅಮೇರಿಕಾಗೆ ಹೋದರೆ ಖಂಡಿತ ನಮಗೆ ಮತ್ತವನು ದಕ್ಕಲ್ಲ. ನಮ್ಮ ಕೈ ತಪ್ಪು ಹೋಗ್ತಾನೆ ಅಂದ ಉಮಾ ಜೋರಾಗಿ ಅಳತೊಡಗಿದಳು. ಹುಚ್ಚಿ ನೀನು, ಓದಿದ ತಕ್ಷಣ ಅವರ ಮಗನಾಗಿ ಬಿಡ್ತಾನ ಮಧು? ಏನೇನೋ ಯೋಚಿಸಿ ತಲೆ ಕೆಡಿಸ್ಕೊಳ್ಬೇಡ. ಮಧು ಯಾವತ್ತಿದ್ರೂ ನಮ್ಮ ಮಗನೇ. ಈಗ ಅವನನ್ನು ತಡೆದು ಅವನ ಭವಿಷ್ಯಕ್ಕೆ ಮುಳ್ಳಾಗೋದು ಬೇಡ ನಾವು. ಪತ್ನಿಯನ್ನು ಸಮಾಧಾನಿಸಿದ್ದರು ರಮಾಕಾಂತ್. ಒಂದೆಡೆ ನಿಜ ಹೇಳಿಕೊಳ್ಳಲಾರದಂತಹ ಪರಿಸ್ಥಿತಿ, ಇನ್ನೊಂದೆಡೆ ಅದರಿಂದಾಗಿ ಮಗ ಕೈ ತುಪ್ಪಿ ಹೋಗುವನೆಂಬ ಚಿಂತೆ. ದಿನದಿಂದ ದಿನಕ್ಕೆ ಮಂಕಾಗತೊಡಗಿದಳು ಉಮಾ. ತಾಯಿಯ ಅವಸ್ಥೆ ಕಂಡು ಮಧು ಗಾಬರಿಯಾಗಿದ್ದ. ಒಂದು 4 ದಿನ ಮರಿ, ಕ್ರಮೇಣ ಸರಿ ಹೋಗ್ತಾಳೆ. ನಿನ್ನ ದೂರ ಕಳಿಸ್ತಾ ಇರುವ ಚಿಂತೆ ಅವಳಿಗೆ. ನೀನೇನು ತಲೆ ಕೆಡಿಸ್ಕೊಳ್ಬೇಡ. ಓದಿನ ಕಡೆ ಗಮನ ಕೊಡು. ಭವಿಷ್ಯವನ್ನು ರೂಪಿಸ್ಕೊ. ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸ್ಕೊ. ಅದೇ ಜಾಣತನ. ಮಗನಿಗೆ ಬುದ್ಧಿ ಹೇಳಿದ್ದರು ರಮಾಕಾಂತ್. ಮಗ ಹೊರಡುವ ದಿನ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಉಮಾ ದೇವಸ್ಥಾನದಿಂದ ಮರಳುತ್ತಿದ್ದಾಗ ಮತ್ತವ ಎದುರಾಗಿದ್ದ. ತುಂಬ ಥ್ಯಾಂಕ್ಸ್ ಉಮಾ. ನಿಜ ಹೇಳಬೇಕಂದ್ರೆ ನಾನಿರೋದು ಅಮೇರಿಕದಲ್ಲೇ. ಇವನಿಗೋಸ್ಕರ ಇಲ್ಲಿಗೆ ಬಂದಿದ್ದೆ. ಬಂದ ಕೆಲಸ ಆಯಿತು. ಇನ್ನೆಂದು ನಿನಗೆ ತೊಂದರೆ ಕೊಡಲ್ಲ. ಹೊರಟು ಹೋಗಿದ್ದನವ. ಒಂದೇ ಉಸಿರಿಗೆ ಮನೆಗೋಡಿ ಬಂದ ಉಮಾ ಬಿದ್ದು ಬಿದ್ದು ಹೊರಳಾಡಿದ್ದಳು. ಬೇಡವೋ ಮಗನೇ, ನನ್ನ ಬಿಟ್ಟು ಹೋಗಬೇಡ. ನೀನಿಲ್ಲದೆ ನಾನು ಬದುಕಲ್ಲ ಕಣೋ. ತಾಯಿಯ ವರ್ತನೆಯಿಂದ ಮಧು, ಅವನ ತಂಗಿ ಮಾನಸ ಗಾಬರಿಯಾಗಿದ್ದರು. ಆದರೆ ರಮಾಕಾಂತ್ ಮಗನಿಗೆ ಧೈರ್ಯ ಹೇಳಿ ಕಳುಹಿಸಿಕೊಟ್ಟಿದ್ರು. 2 ವರ್ಷ ಅದೆಷ್ಟು ಬೇಗ ಕಳೆದು ಹೋಯಿತು. ಸ್ಟಡೀಸ್ ಮುಗಿಸಿದ ಮಧು ತಾಯಿನಾಡಿಗೆ ಮರಳಿದ್ದ. ಆದರೆ 2 ವರ್ಷ ತನ್ನ ಮನೆಯಲ್ಲಿದ್ದುಕೊಂಡು ಓದಿದ್ದ ಮಧು ತಾನೆಷ್ಟು ಹೇಳಿದರೂ ಕೇಳದೆ ಭಾರತಕ್ಕೆ ಮರಳಿದ್ದು ಮದನ್ಗೆ ಅರಗಿಸಿಕೊಳ್ಳದಂತಹ ಸಂಗತಿಯಾಗಿತ್ತು. ಎಲ್ಲೋ ಏನೋ ಎಡವಟ್ಟಾಗಿದೆ ಅನ್ನಿಸ್ತು. ಬೇಡ ಬೇಡವೆಂದರೂ ಹಳೆಯ ನೆನಪು ಕಾಡತೊಡಗಿತು. ಶ್ರೀಮಂತ ಹುಡುಗಿ ಸಿಕ್ಕಿದಳೆಂದು ಪ್ರೀತಿಸಿದವಳನ್ನು ವಂಚಿಸಿದ್ದೆ. ಆದರೆ ಗ್ರಹಚಾರ ಕೈ ಹಿಡಿದವಳಿಗೆ ಮಕ್ಕಳೇ ಆಗಲಿಲ್ಲ. ಎಷ್ಟೋ ವರ್ಷಗಳ ನಂತರ ಸ್ವದೇಶಕ್ಕೆ ಮರಳಿದಾಗೊಮ್ಮೆ ತನ್ನಿಂದ ಉಮಾಗೊಂದು ಮಗುವಾಗಿತ್ತು ಎಂಬ ವಿಚಾರ ತಿಳಿದು ತನ್ನಾಸೆ ಚಿಗುರೊಡೆದಿತ್ತಲ್ಲ. ಹೇಗಾದರೂ ಸರಿ ಆ ಮಗುವನ್ನು ಪಡೆಯಲೇಬೇಕೆಂದು ಅಮೇರಿಕಾದಲ್ಲಿನ ಎಲ್ಲ ವ್ಯವಹಾರ ಇನ್ಯಾರಿಗೂ ವಹಿಸಿ ಸ್ವದೇಶದಲ್ಲಿ 6 ತಿಂಗಳಿದ್ದು ಏನೆಲ್ಲ ಕಸರತ್ತು ನಡೆಸಿದ್ದೆ, ಎಷ್ಟೊಂದು ಖರ್ಚು ಮಾಡಿದ್ದೆ, ಎಲ್ಲ ವ್ಯರ್ಥವಾಗಿ ಹೋಯಿತು. ಖಂಡಿತ ಹಾಗಾಗಕೂಡದು. ಏನಾದರೂ ಮಾಡಲೇಬೇಕು. ಮನಸ್ಸಿನಲ್ಲೇ ಏನೋ ನಿರ್ಧರಿಸಿಕೊಂಡ ಮದನ್ ಭಾರತಕ್ಕೆ ಬಂದಿದ್ದ. ಬಾಗಿಲು ತೆರೆದ ಉಮಾ ಎದುರು ನಿಂತವನನ್ನು ಕಂಡು ತತ್ತರಿಸಿ ಹೋದ್ಲು. ಗೂಳಿಯಂತೆ ಒಳನುಗ್ಗಿದವನನ್ನು ಕಂಡು ನಾಲಿಗೆಯ ಪಸೆ ಆರಿ ಹೋಗಿತ್ತು. ಯಾವುದು ಆಗಬಾರ್ದೆಂದುಕೊಂಡಿದ್ನೋ ಅದಾಗಿ ಹೋಗಿತ್ತು. ರಮಾಕಾಂತ್ ಹೊರಗೆ ಬಂದು ಬಿಟ್ಟಿದ್ರು. ಹೋ ಮದನ್, ನೀವ್ಯಾವಾಗ ಬಂದ್ರಿ ಭಾರತಕ್ಕೆ? ತುಂಬ ಥ್ಯಾಂಕ್ಸ್. ನನ್ನ ಮಗನನ್ನು ಓದಿಸಿ ತುಂಬ ದೊಡ್ಡ ಉಪಕಾರ ಮಾಡಿದ್ರಿ. ರಮಾಕಾಂತ್ ಮಾತು ಕೇಳಿ ಮೈಯೆಲ್ಲ ಉರಿದು ಹೋಗಿತ್ತು ಮದನ್ಗೆ. ಸಹನೆ ಕಳೆದುಕೊಂಡು ಅರಚಿದ್ದ. ಯಾರ್ಯಾರಿಗೂ ನಾನ್ಯಾಕೆ ಖರ್ಚು ಮಾಡಲಿ ಸರ್? ನನ್ನ ಮಗನಿಗೆ ನಾನು ಖರ್ಚು ಮಾಡಿದ್ದೀನಿ. ನಿಮ್ಮ ಹೆಂಡತಿ ಎಂಥವಳು ಅಂತ ಗೊತ್ತಾ ನಿಮಗೆ? ಅವಳ ಮದುವೆಗೆ ಮುಂಚಿನ ಕತೆ ಗೊತ್ತಾ? ಅಂದರೆ ನಂಬಿ ಬಂದವಳ ಬದುಕಲ್ಲಿ ಆಟ ಆಡಿ ವಂಚಿಸಿದ ನೀವು ಸಭ್ಯರ ಮದನ್. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಸ್ತೀನಿ ಅಂತ ಮುಂದೆ ಬಂದಾಗಲೇ ಏನೋ ಅನುಮಾನವಾಗಿ ನಿಮ್ಮ ಪೂರ್ವಾಪರ ತಿಳ್ಕೊಂಡೆ. ಏನೋ ಸಂಚು ಮಾಡಿದ್ದೀರಿ ಅಂತ ಗೊತ್ತಾಯಿತು. ಗೊತ್ತಿದ್ದೆ ಮಧುಗೆ ಅಮೇರಿಕಾಗೆ ಹೋಗಲು ಅನುಮತಿ ಕೊಟ್ಟಿದ್ದು ನಾನು. ಮರ್ಯಾದೆಯಿಂದ ಹೊರಟು ಹೋದರೆ ಸರಿ. ಇಲ್ಲಾಂದರೆ ನಿಮ್ಮಂಥವರಿಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ಗೊತ್ತು ನನಗೆ, ಅಬ್ಬರಿಸಿದರು ರಮಾಕಾಂತ್. ತಟ್ಟನೆ ಪತಿಯ ಕಾಲಿಗೆ ಬಿದ್ದ ಉಮಾ ಒಂದೇ ಸಮ ರೋಧಿಸಿದ್ದಳು. ನನ್ನ ಕ್ಷಮಿಸಿಬಿಡಿಂದ್ರೆ ಪಾಪಿ ನಾನು, ನಿಮಗೆ ಮೋಸ ಮಾಡಿಬಿಟ್ಟೆ. ಪತ್ನಿಯನ್ನೆಬ್ಬಿಸಿದ ರಮಾಕಾಂತ್ ಅಂದಿದ್ರು, ತಪ್ಪು ಯಾರು ಮಾಡಲ್ಲ ಹೇಳು? ಪ್ರತಿಯೊಬ್ಬ ಜೀವನದಲ್ಲಿ ಒಂದಲ್ಲ ಒಂದು ತಪ್ಪು ಮಾಡೇ ಮಾಡ್ತಾರೆ. ಆದರೆ ಅವಕಾಶ ಸಿಕ್ಕಾಗ ಅದನ್ನು ತಿದ್ಕೋಬೇಕು. ನೀನದನ್ನು ಮಾಡಿದ್ದೆ. ಪಶ್ಚಾತ್ತಾಪ ಪಟ್ಟಿದ್ದೆ. ನನ್ನ ಪಾಲಿಗೆ ನೀನೆಂದು ಶುದ್ಧ ಅಪರಂಜಿನೇ. ಹಾಗೂ ಮಧು ಯಾವತ್ತಿದ್ರೂ ನಮ್ಮ ಮಗನೇ. ಕಣ್ತುಂಬ ನೀರು ತುಂಬಿಕೊಂಡ ಉಮಾ ಗಂಡನಿಗೆ ಕೈ ಮುಗಿದರೆ ಬೆಸ್ತು ಬಿದ್ದ ಮದನ್ ಗರಬಡಿದವನಂತೆ ನಿಂತು ಬಿಟ್ಟಿದ್ದ. ಆದರೂ ವೀರಾವೇಶದಿಂದ, ಇಲ್ಲ, ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಮಧು ನನ್ನ ಮಗ. ಅವನಿಗೆ ಎಲ್ಲ ವಿಷಯ ಅರ್ಥ ಮಾಡಿಸಿ ಅವನನ್ನು ನನ್ನ ಜೊತೆ ಕರೆದುಕೊಂಡು ಹೋಗೇ ಹೋಗ್ತೇನೆ ಎಂದು ಮತ್ತೆ ಸವಾಲು ಹಾಕಿದ. ಒಳಗಿನಿಂದ ಎಲ್ಲವನ್ನು ಕೇಳಿಸುತ್ತಾ ನಿಂತಿದ್ದ ಮಧು, ಎಲ್ಲಿಗೆ ಮದನ್ ಅಪ್ಪಾಜಿ?
ನೀವು ನನಗೆ ಸಹಾಯ ಮಾಡಿದ್ರಿ ಎಂಬ ಒಂದೇ ಒಂದು ಕಾರಣಕ್ಕೆ ನಿಮಗೆ ಇನ್ನೂ ಮರ್ಯಾದೆ ಕೊಟ್ಟೇ ಮಾತನಾಡ್ತಾ ಇದ್ದೇನೆ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ, ಮತ್ಯಾವತ್ತೂ ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡಬೇಡಿ ಎಂದು ಖಾರವಾಗಿ ನುಡಿದಾಗ ಮಗನ ಮಾತನ್ನು ಅರಗಿಸಿಕೊಳ್ಳಲಾಗದೆ ಮದನ್ ಪೆಚ್ಚು ಮೊರೆ ಹಾಕಿ ಹಿಂತಿರುಗಿದ. ತಂದೆ ಮಗನ ಮಾತು ಕೇಳಿ ಉಮಾ ನಿಟ್ಟುಸಿರಿಟ್ಟಳು. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.